ಅನುದಿನ ಆಹಾರ ಜನವರಿ 8 ಗುರುವಾರ. ನಿಮಗೆ ಭಯಪಡುವುದು. ಆದಿಕಾಂಡ 9ನೇ ಅಧ್ಯಾಯ 2ನೇ ವಚನ. ಭೂಮಿಯ ಮೇಲಿರುವ ಎಲ್ಲ ಮೃಗಗಳು, ಆಕಾಶದ ಎಲ್ಲ ಪಕ್ಷಿಗಳು, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಗಳು ಹಾಗೂ ಸಮುದ್ರದ ಮೀನುಗಳು ನಿಮಗೆ ಬೆದರಿ ಅಂಜಿಕೊಳ್ಳುವವು. ನೋಹನ ಕುಟುಂಬಕ್ಕೆ ದೇವರು ವಾಗ್ದಾನ ಕೊಟ್ಟ ಹಾಗೆ ಈ ನೂತನ ವರ್ಷದಲ್ಲಿ ನಿಮಗೂ ಕೊಡುವನು. ಈ ಭೂಮಿಯ ಮೇಲೆ ಸಂಚರಿಸುವ ಯಾವುದೇ ಪ್ರಾಣಿಗಳಿಗೆ ನೀವು ಭಯಪಡುವ ಅವಶ್ಯಕತೆ ಇರುವುದಿಲ್ಲ. ನೀವು ಹೀಗೆ ಹೇಳಬಹುದು, ನನಗೆ ನಾಯಿಗಳೆಂದರೆ ತುಂಬ ಭಯ, ಅಥವಾ ಮದವೇರಿದ ಹಸುವು ನನ್ನ ಮೇಲೆ ದಾಳಿ ಮಾಡುತ್ತದೆ ಎಂದು. ಆದರೆ ನೀನು ಕ್ರಿಸ್ತನಲ್ಲಿರುವಾಗ ಅಂತಹ ಯಾವುದೇ ಕಾರಣಗಳಿಗೆ ಭಯಪಡುವ ಅವಶ್ಯಕತೆ ಇರುವುದಿಲ್ಲ. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಏಡಿತನದ ಆತ್ಮವಲ್ಲ. 2 ತಿಮೋತಿ 1ನೇ ಅಧ್ಯಾಯ 7ನೇ ವಚನ. ದಾವೀದನು ತನ್ನ ಜೀವನದಲ್ಲಿ ಸಿಂಹಗಳನ್ನು, ಕರಡಿಗಳನ್ನು, ಗೊಲ್ಯಾತನನ್ನು ಮತ್ತು ಫಿಲಿಸ್ಟಿಯರನ್ನು ಎದುರಿಸಲು ಆತನಲ್ಲಿ ಇದ್ದಂಥ ಧೈರ್ಯದ ರಹಸ್ಯವೇನು? ಆತನೇ ಹೇಳುವ ಹಾಗೆ, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಕೀರ್ತನೆ 34:4ನೇ ವಚನ. ಮತ್ತೆ ಹಿಂದಟ್ಟಿದರೂ ದುಷ್ಟನು ಎದರಿ ಓಡುವನು, ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುವನು. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 1ನೇ ವಚನ. ಹಾವು ನಿಮ್ಮನ್ನು ನೋಡಿ ಬುಸುಗುಡುವಾಗ ಅದು ತನ್ನಲ್ಲಿರುವ ಧೈರ್ಯವನ್ನ ಪ್ರದರ್ಶಿಸುವುದಿಲ್ಲ, ಬದಲಿಗೆ ತನ್ನಲ್ಲಿರುವ ಭಯವನ್ನು ವ್ಯಕ್ತಪಡಿಸುತ್ತಾ ತನ್ನನ್ನು ರಕ್ಷಿಸಿಕೊಳ್ಳುತ್ತಿರುತ್ತದೆ. ನಾಯಿಯು ನೀವು ಓಡುವಾಗ ನಿಮ್ಮನ್ನ ಹಿಂದಟ್ಟಿ ಓಡಿಸಿಕೊಂಡು ಬರುತ್ತದೆ. ನೀವು ಅಲ್ಲಿಯೇ ನಿಂತುಕೊಂಡು ಒಂದು ಕಲ್ಲನ್ನು ಕೈಗೆ ತೆಗೆದುಕೊಳ್ಳುವಾಗ ನಾಯಿಯು ನಿಮ್ಮನ್ನ ಬಿಟ್ಟು ಓಡಿ ಹೋಗುತ್ತದೆ. ಬೃಹತ್ ಗಾತ್ರದ ಆನೆಗಳು ಮನುಷ್ಯರ ಆಜ್ಞೆಗೆ ಹೇಗೆ ಭಯಪಡುತ್ತದೆ ಎಂಬುದನ್ನು ನಾವು ಗಮನಿಸುತ್ತೇವೆ. ಅವು ಅಧಿಕವಾದ ಭಾರಗಳನ್ನು ಹೊರುತ್ತವೆ. ಶಕ್ತಿಶಾಲಿಯಾಗಿರುವಂಥ ಎತ್ತುಗಳು ನೇಗಿಲ ಸಹಾಯದಿಂದ ಹೊಲವನ್ನ ಉಳುತ್ತವೆ. ಒಬ್ಬ ಮನುಷ್ಯನು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಾಗ ಆತನು ಪ್ರಾಣಿಗಳ ಮೇಲೆ ಮಾತ್ರ ಅಧಿಕಾರವನ್ನು ಪಡೆಯದೆ ದುರಾತ್ಮಗಳ ಮೇಲೆಯೂ ಅಧಿಕಾರವನ್ನು ಪಡೆಯುತ್ತಾನೆ. ದೇವರು ನಮಗೆ ಹಾವುಗಳನ್ನು ಮತ್ತು ಚೇಳುಗಳನ್ನು ತುಳಿಯಲು ಅಧಿಕಾರವನ್ನ ನೀಡಿದ್ದಾನೆ. ಕರ್ತನು ಹೀಗೆ ಪ್ರಕಟಿಸಿದ್ದಾನೆ, ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹವನ್ನು ಘಟಸರ್ಪವನ್ನು ನೀನು ತುಳಿದು ಬಿಡುವೆ. ಕೀರ್ತನೆ 91:13ನೇ ವಚನ. ಸೈತಾನನಿಗೆ ಎಂದಿಗೂ ಜಯವಾಗುವುದಿಲ್ಲ. ಆ ಕಲ್ವಾರಿ ಬೆಟ್ಟದಲ್ಲಿ ಕರ್ತನು ಅವನ ತಲೆಯನ್ನು ಜಜ್ಜಿ ಸೋಲಿಸಿದ್ದಾನೆ. ದೇವಕುಮಾರನಾದ ಯೇಸು ಕ್ರಿಸ್ತನು ಸೈತಾನನ ಕಾರ್ಯಗಳನ್ನು ನಿರ್ನಾಮ ಮಾಡಲು ಈ ಲೋಕಕ್ಕೆ ಬಂದನು. 1 ಯೋಹಾನ 3:8. ದೇವರ ವಾಕ್ಯ ಹೇಳುತ್ತದೆ, ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ
ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನ ಬಿಡಿಸುವುದಕ್ಕೂ ಅವರಂತೆಯೇ ರಕ್ತ ಮಾಂಸಧಾರಿಯಾದನು. ಇಬ್ರಿಯ 2ನೇ ಅಧ್ಯಾಯ 14 ಮತ್ತು 15ನೇ ವಚನ. ಪ್ರಿಯ ದೇವರ ಮಕ್ಕಳೇ, ದೇವರು ನಿಮಗೆ ನೀಡುವ ಸ್ವಾಭಾವಿಕ ಮತ್ತು ದೊರೆತನ ಅಧಿಕಾರದ ಜೊತೆಗೆ ಪವಿತ್ರಾತ್ಮನ ಶಕ್ತಿಯು ಸೇರಿಕೊಳ್ಳುವಾಗ ನೀನು ದೇವರ ಮಹಿಮೆಗಾಗಿ ಮಹತ್ತರವಾದಂಥ ಕಾರ್ಯಗಳನ್ನು ಮಾಡುವೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಇದಲ್ಲದೆ ನಂಬುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತನಾಡುವರು, ಹಾವುಗಳನ್ನು ಎತ್ತುವರು. ಮಾರ್ಕ 16ನೇ ಅಧ್ಯಾಯ 17 ಮತ್ತು 18ನೇ ವಚನಗಳು. ಈ ದಿನ ಓದುವ ದೇವರ ವಾಕ್ಯ ಮುಂಜಾನೆ ಆದಿಕಾಂಡ 20, 21 ಮತ್ತು 22 ಅಧ್ಯಾಯಗಳು. ಸಂಜೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 7ರಿಂದ 34 ವಚನಗಳು. ದೇವರು ನಿಮ್ಮನ್ನ ಆಶೀರ್ವದಿಸಿ ಕಾಯಲಿ.